ದೈವಿಕ ಚೂರ್ಣದ ಪರಮಾದ್ಭುತ ಪ್ರಯೋಜನ ತುಂಬ ಇವೆ. ಈಗಾಗಲೇ ನಿಮಗೆ ಸುಮಾರು 7-8 ರೀತಿಯ ದೈವಿಕ ಚೂರ್ಣದ ಲಾಭಗಳನ್ನು ಪರಿಣಾಮಗಳನ್ನು ನಿತ್ಯ ಜೀವನದೊಳಗೆ ಹೆಂಗೆ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸಿಯಾಗಿದೆ. ಈಗ ಎಲ್ಲದಕ್ಕಿಂತಲೂ ಗುಡಿ ಕಟ್ಟಿ ಕಳಸ ಇಟ್ಟಂಗೆ ಒಂದು ಅತ್ಯದ್ಭುತ ಮಾಹಿತಿಯನ್ನು ದೈವಿಕ ಚೂರ್ಣದ ಕುರಿತು ನಮ್ಗೆ ಕೊಡ್ತಾ ಇದ್ದೀನಿ. ಏನು ಮಾಡಬೇಕು? ಯಾವುದೇ ರವಿವಾರ ದಿವಸ ಶುರು ಮಾಡಬೇಕು. ಇದನ್ನು ಒಂದು ಪಿಂಚ್ ಅಂತೀವಿ ನಾವು, ಒಂದು ಪಿಂಚ್. ಹೇಗೆ ಈ ಬೆರಳು, ನಡುವಿನ ಬೆರಳು ಮತ್ತು ಇದು ಒಂದು ಪಿಂಚ್. ಯೂಶ್ವಲಿ ನಾವು ದೈವಿಕ ಚೂರ್ಣವನ್ನು ತಗೋಬೇಕಾದಾಗ ಈ ಥರ ತಗೋಬೇಕು ಅಂತ ಹೇಳ್ತೀವಿ, ಮೃಗಿ ಮುದ್ರದೊಳಗೆ. ಬಟ್ ಇಲ್ಲಿ ಏನದಲ್ಲ, ಒಂದು ಪಿಂಚ್ ಅಂತೀವಿ. ಇಷ್ಟು ದೈವಿಕ ಚೂರ್ಣವನ್ನು ತೆಗೆದುಕೊಂಡು ಅದರೊಳಗೆ ಒಂದಿಷ್ಟು ಕೆಂಪು ಕಲ್ಲು ಸಕ್ಕರೆಯ ಪುಡಿಯನ್ನು ಕಲಿಸಿ ಇಲ್ಲಿ ಹಾಕೋಬೇಕು. ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತಿಟ್ಟು ನೀರು ಕುಡಿದು ಬಿಡಬೇಕು. ನೀರು ಕುಡಿಯೋಕ್ಕಿಂತ ಮುಂಚೆ ಒಂದು ಮಂತ್ರವನ್ನು ಹೇಳಬೇಕು. ಮಂತ್ರ ಅತ್ಯಂತ ಸರಳದು. ಓಂ ಪ್ರೌಂ ನಿಂ ಠ. ಓಂ ಪ್ರೌಂ ನಿಂ ಠ. ಓಂ ಪ್ರೌಂ ನೀಂ ಠ. ಈ ಮಂತ್ರವನ್ನು 21 ಸಾರಿ ಹೇಳಬೇಕು. ಈ ಮಂತ್ರವನ್ನು ಯಾವಾಗ ಹೇಳಬೇಕು? ನಾಲಿಗೆ ಮೇಲೆ ಹಾಕೊಂಡ್ಮೇಲೆ ಅದನ್ನು ಮುಚ್ಕೊಂಡು ಮನಸ್ಸಿನೊಳಗೆ ಓಂ ಪ್ರೌಂ ನೀಂ ಠ ಅನ್ನೋ ಮಂತ್ರವನ್ನು 21 ಸಾರಿ ಹೇಳಬೇಕು. ಎಷ್ಟು ದಿನ ಹೇಳಬೇಕು? 111 ದಿವಸ. ಇಲ್ಲಿ 111 ಮತ್ತು 21ಕ್ಕೆ ಭಾಳ ಬೆಲೆ ಇದೆ. 2 1 21 ಅಂದರೆ 2 1 3. 1 1 1 ಅಂದರೆ 111 ದಿವಸ, ಅದು 3. ಇಲ್ಲಿ ನಮ್ಮ ನಿತ್ಯ ಜೀವನದೊಳಗೆ ನಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿ ನಮ್ಮ ಜೀವನವನ್ನು ಸುಖವಾಡಲಿಕ್ಕೆ ಇಡಲಿಕ್ಕೆ ದೈವಿಕ ಸಂಖ್ಯೆಗಳನ್ನು ಬರ್ತವೆ. ದೈವಿಕ ಸಂಖ್ಯೆಗಳು 3 6 9 369. 369 ಹೆಂಗೆ ಇಸ್ಲಾಂ ಧರ್ಮೀಯರಿಗೆ 786 ಅತ್ಯಂತ ಪವಿತ್ರವೋ, ಆ ಥರ ಇಲ್ಲಿ ನಮಗೂ ಕೂಡ 369 ಇದು ಅತ್ಯಂತ ಪರಮಾದ್ಭುತ ಶಕ್ತಿ ಸಂಕೇತದ ಒಂದು ಸಂಖ್ಯೆ ಇದು. ಸೊ 21 ಸಲ ಮಂತ್ರವನ್ನು ಹೇಳಿ ನೀರು ಕುಡಿದ್ಬಿಡ್ಬೇಕು. ನಾಲಿಗೆ ಕೆಳಗೆ ಹಾಕೋಬೇಕು. 21 ಸಲ ಮಂತ್ರವನ್ನು ಅಂದು ನೀರು ಕುಡಿಬೇಕು. ಆಯಿತಾ? 111 ದಿವಸ ಮಾಡಬೇಕು. ಇದನ್ನು ಯಾವಾಗ ಮಾಡಬೇಕು? ಬ್ರಾಹ್ಮಿ ಮುಹೂರ್ತದೊಳಗೆ ಮಾಡಬೇಕು. ಇದು ಒಂದನೇ ಹಂತ. ಒಟ್ಟು ಎದಕ್ಕೆ ಒಂದನೇ ಹಂತ ಅಂದರೆ, ಕೆಲವು ಜನ ವಾಕ್ಸಿದ್ಧಿ ಮಾಡಿಕೊಳ್ಳಿಕ್ಕೆ ಎಷ್ಟೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ವಿಫಲರಾಗ್ಯಾರ. 3 ಅಥವಾ 5 ಹಂತಗಳ ಸಾಧನೆ ಮಾಡಿದಾಗ ವಾಕ್ಸಿದ್ಧಿ ಆಗುತ್ತೆ. ವಾಕ್ಸಿದ್ಧಿ ಅಂದರೆ ನೀವು ಮಾತಾಡಿದ ಖರೆ ಆಗ್ತದೆ, ಮಾತಾಡಿದ ನಿಜ ಆಗ್ತದೆ. ಸೊ ಏನು ಹೇಳ್ತಿರೋದು ಖರೆ ಆಗ್ತದೆ ಅಂತ ವಾಕ್ಸಿದ್ಧಿ ಪಡ್ಕೊಳ್ಳಿಕ್ಕೆ 3ರಿಂದ 5 ಸಾಧನೆ ಮಾಡ್ಕೋಬೇಕು. 1ನೆಯ ಪ್ರಬಲ ಸಾಧನ ದೈವಿಕ ಚೂರ್ಣ ಮತ್ತು ಕೆಂಪು ಕಲ್ಲು ಸಕ್ಕರೆಯ ಮಿಶ್ರಣವನ್ನು ನಾಲಿಗೆ ಕೆಳಗಿಟ್ಟುಕೊಳ್ಳೋದು, ಮಂತ್ರವನ್ನು ಹೇಳೋದು. ಸೊ ಇದೊಂದು ಅತ್ಯಂತ ಸರಳ ಹಾಗೂ ಪರಮಾದ್ಭುತ ಒಂದು ಸಾಧನ ಅದ. ಇದನ್ನು ಮಾಡಿ ನೋಡಿ ಧನ್ಯರಾಗಿ. ಆನಂತರ ವಾಕ್ಸಿದ್ಧಿಯನ್ನು ಯಾರು ಮಾಡ್ಕೊತೀರಿ, ನಿತ್ಯ ಜೀವನದೊಳಗೆ ನಿಮ್ಮ ಜನ್ಮ ಸಾರ್ಥಕ ಆಗುವಂಥ ಒಂದು ಸಾಧನೆ ಅದು. 111 ದಿವಸ ಸಾಧನೆ ಆದಮೇಲೆ ಯಾರ್ಯಾರು ಆ ಸಾಧನೆಯನ್ನು ಪೂರ್ಣ ಮಾಡ್ತೀರಿ, ಕಮೆಂಟ್ ಬಾಕ್ಸ್ನೊಳಗೆ ನಾನು ಪೂರ್ಣ ಮಾಡಿದ್ದೇನೆ ಅಂತಕೊಂಡು ನಿಮ್ಮ ಹೆಸರು, ಫೋನ್ ನಂಬರ್ ಕೊಡಿ. ಮುಂದಿನ ಸಾಧನೆಯನ್ನು ನಾನು ನಿಮಗೆ ಹೇಳ್ತೇನೆ. ನೀವು ಯಾರು ಕಂಪ್ಲೀಟ್ ಮಾಡ್ತೀರಿ ಅವರಿಗೆ ಮಾತ್ರ. ಅಲ್ಲಿವರೆಗೂ ನಿಮ್ಗೆ ಒಳ್ಳೆಯದಾಗಲಿ. ದೈವಿಕ ಚೂರ್ಣದ ಮತ್ತೊಂದು ಮಹಾ ಲಾಭ ಇದು. ಇದನ್ನು ಎಲ್ಲರೂ ಮಾಡಿಕೊಡ್ರಿ ಅಂತ ಹೇಳ್ತಾ, ಶ್ರೀ ಗುರುದೇವ್.